ಮಂಗಳವಾರ ನಿಗದಿಯಾಗಿದೆ ಸರ್ ಸಚಿವ ಸ್ಥಾನ. ಮಾನ್ಯ ಅಂದರೆ ಯಾವಾಗ? ಅದೇ 10 ದಿನದಿಂದ ಸರ್. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಅಲ್ಲಿ ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಈ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿ ಆಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಬಹುತೇಕ ಫಿಕ್ಸ್ ಆಗಿದೆ ಸರ್. ಹೆಸರು ಕೇಳಿ ಬರ್ತಾ ಇದೆ, ನಿಮ್ಮದು ಪಟ್ಟಿ ಇಲ್ಲ. ನಿಮ್ಮ ಮಾಧ್ಯಮದವರನ್ನೇ ಭಾಳಷ್ಟು ಜನರದ್ದು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದೀರಿ. ಅದು ಮಾಧ್ಯಮದಲ್ಲಿ ಅನೇಕ ಶಾಸಕರ ಹೆಸರುಗಳು ಕೂಡ ಬರ್ತಾ ಇದ್ದನ್ನು ನಾನು ನೋಡಿದ್ದೀನಿ. ನನ್ನ ಹೆಸರು ನೀವು ಪ್ರಕಟ ಮಾಡಿದ್ದೀರಿ. ಬಟ್ ಕೇಂದ್ರದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಕೂಡ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮವಾಗಿರ್ತಕ್ಕಂಥ. ಅಂದರೆ ಮತಕ್ಷೇತ್ರದ ಜನರು ಕೂಡ ನಿರೀಕ್ಷೆ ಇದೆ. ಮತಕ್ಷೇತ್ರದ ಜನರು ನಿರೀಕ್ಷೆ ಇದೆ, ನಿನ್ನ ನಿರೀಕ್ಷೆನೂ ಇದೆ. ನಿನ್ನ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ನಡೆಯಲ್ಲ ಸರ್. ಏನು ಜನರ ಅಭಿಪ್ರಾಯ ನಮ್ಗಾದ್ರೆ ಚೆನ್ನಾಗಿರುತ್ತೆ ಸರ್. ನೋಡೋಣ ಕಾಲ ಸರ್. ಈಗ ನೀವು ಬಿಜೆಪಿಯಿಂದ ಕಾಂಗ್ರೆಸ್ ಬರಬೇಕಾದ್ರೆ ಕೆಲವೊಂದಿಷ್ಟು ಮಾತುಕತೆಗಳಾದವು. ನಿಮಗೂ ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಮಾತುಗಳು ಇದ್ವು ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಸರ್. ಜನರು ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡಿದ ಅನ್ನೋದು ನಿನಗೆ ಗೊತ್ತಿಲ್ಲಲ್ಲ, ಜನರಿಗೂ ಗೊತ್ತಿಲ್ಲಲ್ಲ. ಜನರಿಗೆ ಬೇಕಾಗಿರೋದು ಅದೇ ಸರ್. ಈಗ ಏನು ಸಿಗ್ಬೋದಾ ಶಾಸಕರಿಗೆ ಸಚಿವ ಸ್ಥಾನ? ಕಾಯಿರಿ, ಒಂದು ವಾರ ಕಾಯಿರಿ, ಎಲ್ಲನೂ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾವುದು ಗೌಪ್ಯವಾಗಿ ಮಾತಾಡಿದ? ಗೌಪ್ಯ ಅನ್ನೋದು ಹೆಸರು ಇರುತ್ತೆ, ಅದಕ್ಕೋಸ್ಕರ ಅದು ಹೊರಗಡೆ ಹೇಳಕ್ಕಲ್ಲ. ಅದು ಗೌಪ್ಯ ಅನ್ನೋದ್ರ ಅರ್ಥ ಏನು? ಏನು ಗೌಪ್ಯ? ಅದು ಹೊರಗಡೆ ಹೇಳಕ್ಕಲ್ಲ. ಅದು ಸರ್ ಈಗಾಗಲೇ ನೀಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಪರಿಣಾಮದಿಂದ ಇವತ್ತು ಕೇಂದ್ರ ಸರ್ಕಾರ ಸೋಮವಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲಿಕ್ಕೆ ಇವತ್ತು ಆಗ್ತಾ ಇದೆ. ಭಾಳ ದಿವಸದ ಹಿಂದೆ ಮಾಡಬೇಕಾಗಿತ್ತು. ಇವತ್ತೇನು ಕೇಂದ್ರ ಸರ್ಕಾರ ಕೆಲವೊಂದು ಸ್ಟ್ಯಾಂಡ್ಗಳನ್ನು ತಗೊಂಡಿದೆ, ಇದು ಒಂದು ತಿಂಗಳ ಹಿಂದೆ ತಗೋಬೇಕಿತ್ತು. ಈ ಬಿಸಿ ಈಗ ತಟ್ಟಿರೋದ್ರಿಂದ ಇದನ್ನೊಂದು ತೊಗೊಂಡ್ರು ಅಂತ ನನಗೆ ಅನಿಸುತ್ತೆ. ಯಾವಾಗ ಒಂದು ಸುಮಾರು 20-21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಇದರ ತೀವ್ರತೆ ಅವಾಗ ಅರ್ಥ ಮಾಡ್ಕೋಬೇಕಾಗಿತ್ತು. ಇದು ಕೇಂದ್ರ ಸರ್ಕಾರದ ವಿಳಂಬ ನೀತಿಯಿಂದನೇ ಇವತ್ತು ಯುವ ಜನಾಂಗ ಆಕ್ರೋಶಕ್ಕೆ ಒಳಗಾಗಿರ್ತಕ್ಕಂಥದ್ದು. ನಿನಗೆ ಅನ್ಯಾಯ ಆದಾಗ ಅನ್ಯಾಯವನ್ನು ತಕ್ಷಣಕ್ಕೆ ನಾವು ಸರಿ ಮಾಡದೇ ಇದ್ದರೆ ನಿನ್ನಲ್ಲಿ ಆಕ್ರೋಶ ಪ್ರಾರಂಭ ಆಗುತ್ತೆ. ಸರ್ ಎಲ್ಲೊಂದು ಕಡೆ ಆಕ್ರೋಶ ಆದಮೇಲೆ ಇವ್ರು ಎಚ್ಚೆತ್ಕೊಳ್ತಾರೆ ಅನ್ನಂಗೆ ಸರ್. ಸೆಂಟ್ರಲ್ ಇದನ್ನು ನಾನು ಹೇಳಬೇಕಾ? ಇದನ್ನು ಇಡೀ ದೇಶನೇ ಮಾತಾಡ್ತಾ ಇದೆ, ನಾನೊಬ್ಬನೇ ಹೇಳ್ತಾ ಇಲ್ಲ. ಈ ವಿಳಂಬ ಆಗಿರೋದ್ರಿಂದನೇ ಈ ಆಕ್ರೋಶ ಎತ್ತು ಆಕ್ರೋಚಿಗಳು ಬಂದವು, ಕಾಕ್ರೋಚ್ಗಳು. ಹೌದಿಲ್ಲ? ಇದು ತಕ್ಷಣಕ್ಕೆ ಈ ಕ್ರಮ ತಗೊಂಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ, ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರಿಗೆ ತಕ್ಷಣ ಅವರನ್ನು ಬಂಧಿಸಿ ಅವರನ್ನು ಜೈಲಿಗೆ ಹಾಕಿ ತನಿಖೆ ಮಾಡಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ತಕ್ಷಣಕ್ಕೆ ಅವತ್ತೇನು ಮಾಡಿದರೆ ಈ ಪರಿಣಾಮವನ್ನು ಎದುರಿಸ್ತಕ್ಕಂಥ ಸಂದರ್ಭ ಕೇಂದ್ರ ಸರ್ಕಾರಕ್ಕೆ ಬರಲಿರ್ತಿರಲಿಲ್ಲ ಅಂತೇಳಿ ನನ್ನ ಭಾವನೆ. ಇದನ್ನು ಏನಾದರೂ ಮಾಡಿ ದಿಕ್ಕು ಬೇರೆ ಕಡೆ ಸೆಳಿಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ, ಇಷ್ಟೇ. ಮತ್ತೇನು ಸರ್ KASಗೆ ಸಂಬಂಧಪಟ್ಟಂಗೆ 80 ಲಕ್ಷ ರೂಪಾಯಿ ಡೀಲ್ ವಿಚಾರ, ಒಂದು ಸೀಟಿಗೆ 80 ಲಕ್ಷ ರೂಪಾಯಿ.
ತನಿಖೆ ಪ್ರಾರಂಭ ಆಗಿದೆ. ತನಿಖೆ ಹಂತದಲ್ಲಿರುವಾಗ ನಾವು ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ತನಿಖೆ ಆಗಲಿ, ತನಿಖೆ ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋಣ. ತನಿಖೆ ಹಂತದಲ್ಲಿ ನಾವು ಪ್ರತಿಕ್ರಿಯೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ.